ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ತಿಮ್ಮಸಂದ್ರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯಗಳಾದ ಶ್ರೀ ತಿರುಮಲ ವೀರಾಂಜನೇಯ ಸ್ವಾಮಿ ಮತ್ತು ಶ್ರೀ ಶನಿ ಮಹಾತ್ಮ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ಆಯೋಜಿಸಲಾಗಿದ್ದ ಹಲವು ದೇವರುಗಳ ಪಲ್ಲಕ್ಕಿ ಉತ್ಸವ ಹಾಗೂ ಕರಗ ಮಹೋತ್ಸವ ಕಾರ್ಯಕ್ರಮವು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ಮುನಿರಾಜು ಮತ್ತು ಅವರ ಕುಟುಂಬದವರು ದೊಡ್ಡ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಿಸಿದ ಉತ್ಸವ ಮೂರ್ತಿಯನ್ನು ತಂದು ವಿಶೇಷವಾಗಿ ಉತ್ಸವ ಮೂರ್ತಿಗೆ ಅಲಂಕೃತ ಮಾಡಿ ಗ್ರಾಮದಲ್ಲಿ ಕ್ರೇನ್ ಮೂಲಕ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ನಡೆಸಲಾಯಿತು. ಹಾಗೆಯೇ ವಿವಿಧ ದೇವರ ಪಲ್ಲಕ್ಕಿ ಉತ್ಸವ ಯಶಸ್ವಿಯಾಗಿ ನೆರವೇರಿತು. ಹಾಗೆಯೇ ದೇವಾಲಯಗಳಿಗೆ ಮತ್ತು ಗ್ರಾಮದ ಪ್ರಮುಖ ರಸ್ತೆಗಳಿಗೆ ವಿದ್ಯುತ್ ದೀಪದಿಂದ ಅಲಂಕೃತ ಮಾಡಲಾಗಿತ್ತು. ಇನ್ನು ಈ ವೇಳೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ಮುನಿರಾಜುರವರು ಮಾತನಾಡಿ, ಸನಾತನ ಹಿಂದೂ ಧರ್ಮದ ಪ್ರಗತಿಗಾಗಿ ಪ್ರತಿಯೊಬ್ಬರೂ ಕಂಕಣ ತೊಟ್ಟು ನಿಲ್ಲುವ ಅವಶ್ಯಕತೆ ಇದೆ ಎಂದರು. ಸನಾತನ ಧರ್ಮಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಜೊತೆಗೆ ಜಗತ್ತಿಗೆ ಮಾರ್ಗದರ್ಶನ ಹಾಗೂ ಬದುಕುವ ರೀತಿಯನ್ನು ಕಲಿಸಿಕೊಟ್ಟಿದ್ದು ಸನಾತನ ಧರ್ಮವಾಗಿದೆ ಎಂದರು. ಮಕ್ಕಳಿಗೆ ಸನ್ನಡತೆ, ಸಂಸ್ಕಾರಯುತ ಶಿಕ್ಷಣ ಕಲಿಯುವುದು ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯವಾಗಿದೆ. ಹಾಗೆಯೇ ನಮ್ಮ ಮಕ್ಕಳಿಗೆ ಗುರು ಪರಂಪರೆಯನ್ನು ಮತ್ತು ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳಿಸುವ ಅಗತ್ಯತೆ ಇದೆ ಎಂದರು. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಹೆಚ್ಚಾದಾಗ ಎಲ್ಲರೂ ಒಗ್ಗಟ್ಟಾಗುತ್ತಾರೆ. ಜೊತೆಗೆ ಸನಾತನ ಹಿಂದೂ ಧರ್ಮವೂ ಸಹ ಪ್ರಗತಿಯಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ದೊಡ್ಡ ತಿಮ್ಮಸಂದ್ರ ನಾಗರಾಜ್, ಮುನಿರಾಜು, ಅಶೋಕ್, ಅಮರೇಶ್, ಮಂಜುನಾಥ್, ರಮೇಶ್, ಗುರುಮೂರ್ತಿ, ರಾಮಕೃಷ್ಣಪ್ಪ, ನಾಗರಾಜ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು.
ಮಾಡಿದ್ವಿ. ದೊಡ್ಡ ತಿಮ್ಮಸಂದ್ರ ಗ್ರಾಮದಲ್ಲಿ ವಿಶೇಷವಾಗಿ ಏನು ಶ್ರೀರಾಮನವಮಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಿನ್ನೆ ಶ್ರೀರಾಮನವಮಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಆಂಜನೇಯ ಸ್ವಾಮಿ ಮತ್ತು ಶನಿಮಹಾತ್ಮ ಸ್ವಾಮಿಯ ರಥೋತ್ಸವವನ್ನು ಈಗಾಗಲೇ ವಿಜೃಂಭಣೆಯಿಂದ ಮಾಡಿದ್ವಿ. ಸಾಯಂಕಾಲ ಆರ್ಕೆಸ್ಟ್ರಾ ಕೂಡ ಇತ್ತು. ಜೊತೆಯಲ್ಲಿ ಇವತ್ತು ಪಲ್ಲಕ್ಕಿ ಉತ್ಸವ ಶ್ರೀಮನ್ ನಾರಾಯಣನ ರೂಪದಲ್ಲಿ ಇವತ್ತು ಸಾಯಿಬಾಬಾ ಪಲ್ಲಕ್ಕಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಪಲ್ಲಕ್ಕಿ ಇರ್ಬೋದು, ಆಂಜನೇಯನ ಪಲ್ಲಕ್ಕಿ ಇರ್ಬೋದು, ಗಣೇಶನ ಪಲ್ಲಕ್ಕಿ ಇರ್ಬೋದು, ಮತ್ತು ಶನಿಮಹಾತ್ಮನ ಅನೇಕ ಮುಕ್ಕೋಟಿ ದೇವತೆಗಳು ಮಾರಮ್ಮನ ಕರಗ ಇವತ್ತು ವಿಶೇಷವಾಗಿ ಗ್ರಾಮ ದೇವತೆ ಮಾರಮ್ಮನ ಒಂದು ಕರಗ ಮಹೋತ್ಸವ ಕೂಡ ನಡೀತಾ ಇದೆ. ತುಂಬ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಈ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಇಡೀ ಊರು ತುಂಬ ಇವತ್ತು ಜನಸಂದಣಿ ಭಕ್ತಾದಿಗಳು ಜಾಸ್ತಿ ಬಂದು ಆ ಒಂದು ಪ್ರತಿಯೊಂದು ದೇವರ ಒಂದು ಮೊರೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ನಾವೆಲ್ಲ ಹಿಂದೂಗಳು. ಜಾತ್ರಾ ಮಹೋತ್ಸವ ಅಂದರೆ ನಮ್ಮೆಲ್ಲ ನೆಂಟರು, ಅಕ್ಕ ತಂಗಿಯರು, ಎಲ್ಲ ಹೊರಗೆ ಕೊಟ್ಟಿರ್ತಕ್ಕಂಥ ಹೆಣ್ಮಕ್ಳು ಎಲ್ಲರೂ ಕೂಡ ಸೇರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಳೆದ ಒಂದು 4 ದಿವಸಗಳಿಂದ ಇಡೀ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ವಿಜೃಂಭಣೆ ನಡೀತಾ ಇದೆ. ಇವತ್ತು ಪಲ್ಲಕ್ಕಿ ಉತ್ಸವ ಕೂಡ ವಿಶೇಷ ಎಲ್ಲ ಬಾಣ ಬಿರುಸುಗಳಿಂದ, ತಮಟೆ ವಾದ್ಯಗಳಿಂದ ನಮ್ಮ ಕರಗ ಮಹೋತ್ಸವ ಇರ್ಬೋದು ಮತ್ತು ಪಲ್ಲಕ್ಕಿ ಉತ್ಸವ ಇರ್ಬೋದು. ಒಂದು ವಿಶೇಷವಾಗ ಒಂದು ಪಲ್ಲಕ್ಕಿ ಮತ್ತು ಸಾಯಿಬಾಬಾ ಪಲ್ಲಕ್ಕಿ ಮತ್ತು ಅಯ್ಯಪ್ಪ ಸ್ವಾಮಿ ಪಲ್ಲಕ್ಕಿ ಒಂದು ಮಗ್ಗಿನ ಒಂದು ಮಂಟಪದ ರೀತಿಯಲ್ಲಿ ಮತ್ತು ತಿರುಪತಿ ಶ್ರೀಮನ್ ನಾರಾಯಣ ವೆಂಕಟರಮಣ ಸ್ವಾಮಿ ಒಂದು ಅವತಾರದಲ್ಲಿ ನಿಂತಿರ್ತಕ್ಕಂಥ ಒಂದು ಪಲ್ಲಕ್ಕಿ ಕೂಡ ನಡೆಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದೇ ಗ್ರಾಮದಲ್ಲಿ ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳಾಗಲಿ ಮತ್ತು ಆ ಭಗವಂತ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಅವರ ಏನು ಕಷ್ಟಗಳನ್ನು ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ನಾನು ಬೇಡ್ಕೊಳ್ತಾ ಇದ್ದೀನಿ.